ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ನಾ ಇಷ್ಟು ದಿನ ಈ ಟ್ರಂಪ್ ಅರೆ ಹುಚ್ಚ ಅಂತ ತಿಳ್ಕೊಂಡಿದ್ನ್ಯಾರಪ್ಪ. ಆದ್ರೆ ಈಗ ಗೊತ್ತಾಯ್ತು ನೋಡ್ರಿ, ಇವ್ರು ಪೂರ್ತಿ ಸ್ವಲ್ಪ ಅಲ್ರಿ, ಪೂರ್ತಿ ಹುಚ್ಚಾಗ್ಯಾರ ಅಂತ ಹೇಳಿ. ಒಟ್ಟಿನಾಗ ಏನಿಲ್ರಿ, ಈಗ ಟ್ರಂಪಿಗೆ ನಾನು ಪವರ್ಫುಲ್ ಅಂತ ತೋರಿಸ್ಕೋಬೇಕಷ್ಟೇ. ಅದ್ರ ಸಲುವಾಗಿ ಏನ್ ಬೇಕಾದ್ ಮಾಡ್ಲಿಕ್ಕೂ ತಯಾರಾಗ್ಬಿಟ್ಟಾರ. ಇಡೀ ಪ್ರಪಂಚದ ಎಲ್ಲಾ ದೇಶದಾಗೂ ಇದೇ ಮನುಷ್ಯಂದೇ ಸುದ್ದಿ ನೋಡ್ರಿ. ಮೊನ್ನೆ ನೋಡಿದ್ರ ವೆನೆಜುವಾಲಾ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ರು. ಈಗ ನೋಡಿದ್ರ ಈ ಮನುಷ್ಯ ಗ್ರೀನ್ಲ್ಯಾಂಡ್ ಮಂದಿನ್ನೇ ಪರ್ಚೇಸ್ ಮಾಡ್ಲಿಕ್ಕೆ ಹೊಂಟಾರ್ರಿ. ಗ್ರೀನ್ಲ್ಯಾಂಡ್ ಅನ್ನ ತನ್ನ ಕೈವಶ ಮಾಡ್ಕೊಳಿಕ್ ಮುಂದಾಗಿರುವಂತಹ ಅಮೆರಿಕ ಈಗ ಅಲ್ಲಿನ ಮಂದಿಗೆ ರೊಕ್ಕ ಕೊಟ್ಟು ಡೆನ್ಮಾರ್ಕ್ ನಿಂದ ಪ್ರತ್ಯೇಕ ಆಗ್ಬೇಕಂತ ಹೇಳಿ ಪ್ರಚೋದಿಸ್ಲಿಕ್ಕ ಮುಂದಾಗ್ಯಾರ ನೋಡ್ರಿ. ಹೆಂಗಿರ್ಬೇಕಿದು? ಅದರ ಸಲುವಾಗಿ ಒಂದು ತಲೆಗೊಬ್ರಿಗೆ 9 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸರ್ಕಾರದ ಮಟ್ಟದಾಗೆ ಮಾತುಕತೆಗಳು ನಡೆದಾವಂತ. ಹೆಂಗರೆ ಸರಿ, ಇದು ನಂಗೇ ಬೇಕು ಅಂತ ಜಿದ್ದಿಗೆ ಬಿದ್ದಿರುವಂತಹ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಭಯಂಕರ ಕಸರತ್ತು ನಡೆಸ್ಲಿಕ್ಕತ್ತಾರ. ಈ ವಿಚಿತ್ರ ಏನಂದ್ರ, ಗ್ರೀನ್ಲ್ಯಾಂಡ್ ನಂಗ ಅರ್ಧದಷ್ಟು ಮಂದಿ ಅಮೆರಿಕಾದ ಪರ ಪ್ರೀತಿ ತೋರ್ಸಿದ್ರ ಇನ್ನ ಅರ್ಧದಷ್ಟು ಮಂದಿ ಅಮೆರಿಕ ವಿರೋಧಿಗಳಾಗ್ಯಾರ. ಒಟ್ಟಿನ್ಯಾಗ ಈಗ ಡೆನ್ಮಾರ್ಕ್ ಮುಂದಿನ ನಡೆ ಏನು ಅನ್ನೋದೇ ದೊಡ್ಡ ಕುತೂಹಲ ನೋಡ್ರಪ್ಪ. ಹೌದು, ವೆನೆಜುವಾಲಾದಾಗ ಪೆಟ್ರೋಲಿಯಂ ಐತಿ, ಹೌದಾ? ಸೊ ಅದನ್ನ ವಶಪಡಿಸ್ಕೊಂಡ್ರಿ. ಅಷ್ಟಕ್ಕೂ ಈ ಗ್ರೀನ್ಲ್ಯಾಂಡ್ ಯಾಕೆ ಬೇಕು ಹೇಳ್ರಿ ಇವ್ರಿಗೆ? ಅಲ್ಲೇ ಇರುದ್ ನೋಡ್ರಪ್ಪ ಖರೆ ಖರೆ ಮ್ಯಾಟರ್ ಅಂದ್ರ, ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕ ಮಾಡ್ಕೊಂಡ್ರು ಅಂತಂದ್ರ ಅಮೆರಿಕಾಗ ಏಷ್ಯಾ ಮತ್ತು ಯುರೋಪ್ ಮೇಲೆ ದಾಳಿ ಮಾಡ್ಲಿಕ್ಕ ಈಸಿ ಆಗ್ಬಿಡ್ತೈತಿ. ಅಷ್ಟೇ ಅಲ್ರಿ, ಈ ರಷ್ಯಾ ಮತ್ತು ಚೀನಾ ಮಾಡಬಹುದಾದಂತಹ ಕ್ಷಿಪಣಿ ದಾಳಿಯನ್ನ ಇಲ್ಲಿಂದಲೇ ತಡಿಬಹುದು. ಅಷ್ಟ ಅಲ್ರಪ್ಪ, ಇದ್ರ ಜೊತೆಗೆ ಗ್ರೀನ್ಲ್ಯಾಂಡ್ ನಾಗಿರುವಂತಹ ಖನಿಜಗಳನ್ನ ಬಳಸಿ ಚೀನಾಗ ಸೆಡ್ಡು ಹೊಡಿಬಹುದು ಅನ್ನೋದು ಅಮೆರಿಕದ ಪ್ಲಾನ್ ನೋಡ್ರಿ. ಒಟ್ಟಿನಾಗ ಅಮೆರಿಕ ಉದ್ದೇಶ ಇಷ್ಟೇ, ಚೀನಾ ಮತ್ತು ರಷ್ಯಾಗ ಟಕ್ಕರ್ ಕೊಡುದು. ಅದರ ಸಲುವಾಗಿ ಯಾವ್ಯಾವ ದೇಶವನ್ನ ಕಬ್ಜಾ ಮಾಡ್ತಾರೋ ಏನೋ. ಆದ್ರೂ ಈ ವಿಶ್ವಸಂಸ್ಥೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಹೆಂಗೈತೆ ಅನ್ನೋದೇ ಗೊತ್ತಾಗಕತ್ತಿಲ್ಲ ನೋಡ್ರಿ. ಬಿಡ್ರಪ್ಪ ಬಿಡ್ರಿ, ಅವ್ರ ಸುದ್ದಿ ನಮಗ್ ಯಾಕ? ನಮ್ಮಲ್ಲೇ ಬೇಕಾದಷ್ಟದ ವಿಷಯ ಮಾತಾಡ್ಲಿಕ್ಕ ಸ್ವಲ್ಪ ಅದರ ಕಡೆನೂ ಲಕ್ಷ್ಯ ಕೊಡೋಣಲ್ಲ, ಏನಂತೀರ್ ಹೇಳ್ರಿ? ದೇಶದಾಗ ಈಗ ಟ್ರೆಂಡಿಂಗ್ ಆಗಿರುವುದು ಅಂತಂದ್ರ ಅದು ಮತ್ಯಾರೂ ಅಲ್ಲ ನೋಡ್ರಪ್ಪ, ಪಶ್ಚಿಮ ಬಂಗಾಳದ ಸಿಎಂ, ಇಡೀ ಭಾರತದ ದೀದಿ ಮಮತಾ ಬ್ಯಾನರ್ಜಿ. ಅಕ್ಕ ಫುಲ್ ಟೆನ್ಷನ್ ಆದಂಗ ಕಾಣ್ತೈತಿ. ಯಾವಾಗ ಇಡೀ ದಾಳಿ ಆಯ್ತೋ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡು ಕುಂತು ಬಿಟ್ಟಾರ. ಮೋಸ್ಟ್ಲಿ ನಾ ಜೈಲಿಗೆ ಹೋಗ್ತೀನಿ, ಆಡಳಿತ ಕೊನೆ ಆಗ್ತೈತಿ ಅನ್ನೋ ಅಂಜಿಕೆ ಶುರು ಆಗಿರ್ಬೇಕು ಅನಿಸ್ತೈತಿ. ಅದೇ ಅಂಜಿಕೆದಾಗ ಅವ್ರು ಏನ್ ಮಾತಾಡ್ಲಿಕ್ಕತ್ತಾರ ಅನ್ನೋದೇ ಅವರಿಗೇ ಅರ್ಥ ಆಗಕತ್ತಿಲ್ಲ. ಹಿಂಗೆ ಅದ ನೋಡ್ರಿ ಸುದ್ದಿ. ಅಲ್ಲ, ಈಗ ನಾವು ನೋಡಿದ್ರ ಪಶ್ಚಿಮ ಬಂಗಾಳದಾಗ ಮಮತಾ ಬ್ಯಾನರ್ಜಿ ಗೆಲ್ತಾರೋ ಇಲ್ಲೋ ಅಂತ ಯೋಚಿಸ್ಲಿಕ್ಕತ್ತೀವಿ. ಆದ್ರೆ ಈ ದೀದಿ ಮಾತ್ರ ಓವರ್ ಕಾನ್ಫಿಡೆನ್ಸ್, ದೆಹಲಿದಾಗೂ ನಾವೇ ಅಧಿಕಾರ ಮಾಡ್ತೀವಿ ಅಂತ ಕನಸು ಕಾಣ್ಲಿಕ್ಕತ್ತಾರ. 26-এ আমাদের পতন হবে না, তোমাদের পতন হবে, তোমাদের অধঃপতন শুরু হয়ে গেছে। দিল্লিতে বিজেপি সরকার থাকবে না, থাকবে না, থাকবে না। ನಿಮ್ಮಂಗ ಸಿದ್ದರಾಮಯ್ಯನವ್ರಂಗ ಇಡೀ ದೇಶದ ಎಲ್ಲಾ ರಾಜ್ಯಗಳು ಅಕ್ರಮ ವಲಸಿಗರಿಗೆ ಆಶ್ರಯ ಕೊಟ್ಟು ಸಾಕಿದ್ರು ಅಂತಂದ್ರ ಅವ್ರು ಓಟ್ನಾಗೆ ಅದು ಆಗಬಹುದ ತಿಳ್ಕೊರ್ ನೀವು. ಅದ್ರಾಗೇನ್ ಆಶ್ಚರ್ಯ ಇಲ್ಲ. ಇನ್ನೊಂದ್ ಕಡೆ ನೋಡಿದ್ರ ಪೆನ್ ಡ್ರೈವ್ನ್ಯಾಗ ಅಮಿತ್ ಶಾ ಅವರ ವಿರುದ್ಧದ ಸಾಕ್ಷಿಗಳು ನಾನು ಬಲ್ಲಿ ಅದಾವ, ಕಲ್ಲಿದ್ಲು ಹಗರಣದ ರೊಕ್ಕ ಸುವೇಂದು ಅಧಿಕಾರಿಯಿಂದ ಅಮಿತ್ ಶಾ ತನಕ ತಲುಪೇತಿ, ಅದನ್ನ ರಿಲೀಸ್ ಮಾಡಿದ್ರ ಅಮಿತ್ ಶಾ ಕಥಿ ಮುಗೀತು ಅಂತ ವಾರ್ನಿಂಗ್ ಬೇರೆ ಕೊಡ್ಲಿಕತ್ತಾರ್ರಿ. বলছে কয়লার টাকা কে খায়? অমিত শাহ খায়, হোম মিনিস্টার। কি করে খায়? গদ্দারের থ্রুতে টাকা যায়। গদ্দার অ্যাডপ্টেড সন হয়ে গেছে। জগন্নাথের থ্রুতে টাকা যায় শুভেন্দু অধিকারীর কাছে, আর শুভেন্দু অধিকারীর থ্রুতে টাকা যায় অমিত শাহর কাছে। শুনুন, আপনাদের ভাগ্য ভালো এখনো যে আমি চেয়ারে আছি বলে না ওই পেন ড্রাইভ গুলো বাইরে বের করে দিই না। বেশি লাগালে কিন্তু বলে দিচ্ছি, আমার কাছে সব পেন ড্রাইভ করা আছে, আমি কিন্তু ভান্ডা ফাঁস করে দেবো। আমি একটা জায়গা পর্যন্ত সৌজন্যতা মেনটেন করি, বাট মনে রাখবেন লক্ষণের সীমারেখা একটা আছে, দণ্ড কাটা একটা দণ্ডি আছে। লক্ষ্মণের দণ্ডি পেরিয়ে গেলে কিন্তু আর সামলে রাখতে পারবেন না।
আমি অনেক কিছু জানি, বলি না শুধু দেশের স্বার্থে। আমি মুখ খুললে কাল সারা পৃথিবীতে হইচই হবে, কিন্তু আমি করি না, দেশটাকে ভালোবাসি বলি। ಈ ಲಾಜಿಕ್ ನನಗ ಅರ್ಥ ಆಗಕತ್ತಿಲ್ರಪ್ಪ. ಇಡೀ ದಾಳಿ ಮಾಡ್ದಾಗ ಏನಂದ್ರು, ಇದು ರಾಜಕೀಯ ಪ್ರೇರಿತ ಐತಿ, ಅಮಿತ್ ಶಾ ಅವರೇ ಮಾಡ್ಸಿದ್ದು ಅಂತ ಅಂದ್ರಲ್ಲ, ನೀವೇ ಅಂದಿದ್ದಲ್ಲ ಅದು. ಈಗ ಹಂಗಾದ್ರ ನೀವು ಹೇಳ್ದಂಗೆನೆ ಕಲ್ಲಿದ್ಲು ಹಗರಣದ ರೊಕ್ಕ ಅಮಿತ್ ಶಾ ಅವ್ರಿಗೆ ಹೋಗಿತ್ತು ಅಂದ್ರ ಅವರೇ ಯಾಕೆ ಖುದ್ದು ದಾಳಿ ಮಾಡಿಸ್ತಿದ್ರು? ಭಾರಿ ಸಿಂಪಲ್ ಲಾಜಿಕ್ ರಪ್ಪ. ಆದ್ರ ನನಗಂತೂ ಅರ್ಥ ಆಗಲಾಗ್ಯದ. ಅಷ್ಟಕ್ಕೂ ನಿಮ್ದು ಏನ್ ತಪ್ಪಿಲ್ಲ ಅಂದ್ರ ಬಿಡ್ರಿ. ಯಾಕಂದ್ರ ಇಡೀ ಅಧಿಕಾರಿಗಳನ್ನ ತಡೆದು ಆ ಗ್ರೀನ್ ಕಲರ್ ಫೈಲ್ಗಳನ್ನ ತಂದಿದ್ದಾರೆ ಯಾಕೆ ನೀವು? ಏನೋ ಒಂದು ಅರ್ಥ ಆಗಕತ್ತಿಲ್ಲ ನೋಡ್ರಪ್ಪ. ದೀದಿ ಮೋದಿಜಿಯನ್ನ ಸೋಲಿಸ್ಬೇಕು ಅಂತ ಪಣ ತೊಟ್ಟಿದ್ರಲ್ಲ, ಆದ್ರ ಅದು ಅಷ್ಟು ಈಸಿ ಇಲ್ಲ. ಯಾಕಂದ್ರ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗ್ತೈತಿ. ನೋಡ್ರಿ, ಕಾಂಗ್ರೆಸ್ ನಾಯಕ ಒಬ್ರು ಮೋದಿಜಿ ಫೋಟೋ ಮ್ಯಾಲ ಬಸ್ನ್ಯಾಗ ಮಸಿ ಬೆಳೆದ ಮುಚ್ಲಿಕ್ಕೆ ನೋಡ್ತಾರ. ಆದ್ರ ಒಬ್ಬ ಹೆಣ್ಮಗಳು ಅದನ್ನ ಹೆಂಗ್ ಒರೆಸ್ತಾರ ನೋಡ್ರಿ. ಇದು ಮೋದಿಜಿ ಮ್ಯಾಲ ಇಡೀ ದೇಶ ಇಟ್ಟಿರುವಂತಹ ನಂಬಿಕೆ. ಇದು ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರಿ ಅಂತಂದ್ರ, ನಮ್ಮ ಸರ್ಕಾರ ಕರ್ನಾಟಕದ ಮಂದಿಗೆ ಕೆಲಸ ಮಾಡುವುದು ಅಥವಾ ಕೇರಳದವ್ರ ಸಲುವಾಗಿ ಕೆಲಸ ಮಾಡುವುದು ಅಥವಾ ಅಕ್ರಮ ವಲಸಿಗರ ಸಲುವಾಗಿ ಕೆಲಸ ಮಾಡುವುದು ಅನ್ನೋದೇ ಗೊತ್ತಾಗಕತ್ತಿಲ್ಲ. ಅಷ್ಟರ ಮಟ್ಟಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟಾರ. ಯಾಕಂದ್ರ ನೋಡ್ರಿ, ಈಗ ಕಾಸರಗೋಡು ವಿಚಾರದಾಗ ಕರ್ನಾಟಕ ಮತ್ತು ಕೇರಳ ನಡುವ ಈಗ ಮತ್ತ ಭಾಷೆಯ ವಿಚಾರಕ್ಕ ಯುದ್ಧನೇ ಶುರು ಆಗಿಬಿಟ್ಟದ. ಏನಂತ ಹೇಳ್ತೀನಿ ಕೇಳ್ರಿ. ಕಾಸರಗೋಡು ಜಿಲ್ಲೆ ಕನ್ನಡ ಮಾಧ್ಯಮ ಶಾಲೆಗಳದ್ರಾಗ ಮಲಯಾಳಂ ಅನ್ನೋದು ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಕಲಿಸ್ಬೇಕು ಅನ್ನೋ ಮಸೂದೆಯನ್ನ ಕೇರಳ ಸರ್ಕಾರ ತಂದೈತಿ. ಮಲಯಾಳಂ ಭಾಷಾ ಮಸೂದೆಯನ್ನ ಕೇರಳ ಅಂಗೀಕರಿಸಿದ್ದು ರಾಜ್ಯಪಾಲರು ಒಪ್ಪಿಗೆ ಕೊಡುವುದಷ್ಟ ಬಾಕಿ ಉಳಿದೈತಂತ. ಅದು ಏನಾರೇ ಆಗ್ಬಿಡ್ತು ಅಂದ್ರ ಕೇರಳದ ವಿಧೇಯಕದ ಪ್ರಕಾರ ಕಾಸರಗೋಡಿನ ಕನ್ನಡ ಮೀಡಿಯಂ ಶಾಲೆಗಳದ್ರಾಗೂ ಮಲಯಾಳಂ ಪ್ರಥಮ ಭಾಷೆ ಆಗ್ಲೈತಿ. ಕಾಸರಗೋಡ್ನ್ಯಾಗ 7.5 ಲಕ್ಷ ಕನ್ನಡಿಗರದಾರ, 210 ಕನ್ನಡ ಮೀಡಿಯಂ ಶಾಲೆಗಳದಾವ. ಅಲ್ಲಿರೋ ಕನ್ನಡಿಗರಿಗೆ ಸಮಸ್ಯೆ ಆಗುದಿಲ್ಲ ಏನ್ ಹೇಳ್ರಿ? ಈಗ ಇದರ ವಿರುದ್ಧ ಕರ್ನಾಟಕದಿಂದ ವಿರೋಧ ಶುರು ಆಗೈತಿ. ಮತ್ತ ಕರ್ನಾಟಕ ಅಂದ್ರ ಸರ್ಕಾರದಿಂದ ಅಲ್ರಪ್ಪ, ಮಂದಿಯಿಂದ ಆಗ್ಲಿಕ್ಕತ್ತದ. ಅಯ್ಯೋ, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇದರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗ್ತದೇನ್ ಹೇಳ್ರಿ? ಮತ್ತ ಎಲ್ಲಿ KC ವೇಣುಗೋಪಾಲ್ ಅವ್ರ ಸಿಟ್ಟಿಗಾಗ್ಬಿಟ್ರೆ ಹೆಂಗ? ಅದನ್ನ ಹೆಂಗ್ ಎದುರಿಸ್ಬೇಕು ಇವ್ರು? ಹೌದಿಲ್ಲ ಹೇಳ್ರಿ? ಇನ್ನು ಒಂದಿಷ್ಟು ಕನ್ನಡ ಹೋರಾಟಗಾರರಂತೂ ಬಿಡ್ರಿ, ನೀವು ಇದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಯಾಕಂದ್ರ ಅವ್ರು ಹೋರಾಟ ಮಾಡಿದ್ರ ಪಾಪ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗ್ತೈತ್ಲಾ. ಸೊ ಹಂಗಾಗಿ ಅವರಿಗೆ ಕನ್ನಡಕ್ಕಿಂತ ಸಿದ್ದರಾಮಯ್ಯನವರ ಕ್ಷೇಮನೇ ಮುಖ್ಯ. ಇದೊಂಥರ ರಾಜ್ಯದ ಕಾಂಗ್ರೆಸ್ ನಾಯಕರ ಕೇರಳ ಪ್ರೇಮಕ್ಕೆ ರಿಟರ್ನ್ ಗಿಫ್ಟ್ ಕೊಟ್ಟಂಗೈತಿ ಕೇರಳ ಸರ್ಕಾರ. ಮುಖ್ಯಮಂತ್ರಿಗಳೇ, ಸ್ವಲ್ಪ ನಿಮ್ಮ ಕೇರಳ ಪ್ರೇಮ ಬಿಟ್ಬಿಡ್ರಿ ಸಾಕು. ದಯವಿಟ್ಟು ಕನ್ನಡ ಉಳಿಸ್ರಿ ಅಂತ ಕೇಳ್ಕೊಳಿಕತ್ತೀನಿ. ಹಿಂಗೆ ಆದ್ರ ನಾಳೆ ಕರಾವಳಿಯನ್ನೂ ಅವ್ರಿಗೆ ಬಿಟ್ಕೊಟ್ರು ಆಶ್ಚರ್ಯ ಇಲ್ಲ ಬಿಡ್ರಿ. ಅದ್ ಏನು ಸರ್ಕಾರನೋ ಏನು, ಅಲ್ಲಿ ನೋಡಿದ್ರ ಊರಿಂದೆಲ್ಲ ಮಾತಾಡುವಂತಹ ಪ್ರಿಯಾಂಕಾ ಖರ್ಗೆ ಅವರು ಪಾಪ ಬಡಪಾಯಿ ಅಥ್ಲೆಟಿಕ್ಸ್ ಮೇಲೆ ಪೌರುಷ ತೋರಿಸ್ಲಿಕ್ಕತ್ತಾರ್ರಿ. ಏನು ತಂತ್ರಗಳು, ಹೆದರ್ಸೋದು ಬೆದರ್ಸೋದು, ಕೋರ್ಟು ಅವು ಇವು ಇವೆಲ್ಲ ಎದಿರ್ತೀವ. ಇಲ್ಲಿದ್ರೆ ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು? ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ ಎಫ್ಐಆರ್ ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ 1 ಡೇ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ವಿತ್ ಇನ್ 1 ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಎಫ್ಐಆರ್ ಮಾಡಿ ಸರ್. ಯಾಕಂದ್ರೆ ನಾವು ಹುಟ್ಟಿರೋದು ದೊಡ್ಡ ತಪ್ಪಾಗಿದೆ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ. ಇಷ್ಟು ಫಾಸ್ಟ್ ವರ್ಕ್ ನನ್ನ ಲೈಫ್ ಅಲ್ಲಿ ಎಲ್ಲಿ ನೋಡಿಲ್ಲ. ಅದೇ ಜಾಗದಲ್ಲಿ ನಾನು 5 ವರ್ಷದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ. ಆ ಕೆಲಸ ಅವ್ರ ಕೈಲಿ ಆಗಿಲ್ಲ. ಬಟ್ ನನ್ನ ಮೇಲೆ ಎಫ್ಐಆರ್ ಮಾಡ್ಬೇಕಿತ್ತು, ಅದು ವಿತ್ ಇನ್ 1 ಡೇ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸಲ್ಯೂಟ್ ಹೊಡೆದು ಒಂದ್ ಸಲ ಮುಡಿಬೇಕಂತ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಫಾಸ್ಟ್ ಕೆಲಸ ಯಾವ ವಿಷಯದಲ್ಲಿ ಮಾಡಿಲ್ಲ. ಬಟ್ ಎಫ್ಐಆರ್ ಮಾತ್ರ ವಿತ್ ಇನ್ 1 ಡೇ ನನ್ನ ಮೇಲೆ ಮಾಡಿದ್ದಾರೆ. ನನ್ಗೋಸ್ಕರ ಅಲ್ಲ, ನಮ್ಮ ಯುವಕರಿಗೋಸ್ಕರ ನ್ಯಾಯ ಕೇಳೋದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು. ನ್ಯಾಯ ಯಾರಿಗ್ ಬೇಕಾಗಿಲ್ಲ ಸರ್. ಯಾರ್ದು ಲೂಟಿ ಮಾಡಿಲ್ಲ, ಯಾವ್ದು ಸ್ಕ್ಯಾಮ್ ಮಾಡಿಲ್ಲ. ಒಂದೇ ಕೆಲಸ ಮಾಡೋದೇನಂದ್ರೆ ನಾವು ಜಸ್ಟ್ ಪ್ರಶ್ನೆ ಮಾಡಿದ್ವಿ, ಸಿಸ್ಟಮ್ಗೆ ಒಂದು ಪ್ರಶ್ನೆ ಮಾಡಿದ್ವಿ, ಅದಕ್ಕೆ ನಮ್ಮನ್ನ ಜೈಲಲ್ಲಿ ಹಾಕ್ತಾ ಇದ್ದಾರೆ. ನಮ್ಮಲ್ಲಿ ಎಫ್ಐಆರ್ ನ ದರ್ಜೆ ಮಾಡ್ತಾರೆ. ಇಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಇದ್ದೀವಿ ಸರ್.
ಯಾಕಂದ್ರೆ ನಮ್ಮ ಯಾದಗಿರಿ ಜಿಲ್ಲಾದಲ್ಲಿ ಕೆಲಸ ಇದೇ ತರ ಆಗೋದು. ಸ್ಟೇಡಿಯಂ ನಾನು ಒಬ್ಬನಿಗೆ ಬೇಕು ಸರ್, ಯಾರಿಗೆ ಬೇಕಾಗಿಲ್ಲ. ನಾನು ಒಬ್ಬನಿಗೆ ಸ್ಟೇಡಿಯಂ ಬೇಕು, ನಾನು ಒಬ್ಬನಿಗೆ ನ್ಯಾಯ ಬೇಕು, ಅದಕ್ಕೆ ನಾನು ಜೈಲ್ ಹಾಕ್ತಾ ಇದ್ದೀರಾ. ಅವ್ರಿಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಸರ್. ತಪ್ಪೇನಾಗಿದೆ ಪ್ರಶ್ನೆ ಕೇಳಿದ್ವಿ ಅಷ್ಟೇ. ಪ್ರಶ್ನೆ ಕೇಳಿದಕ್ಕೆ ನಮ್ನ ಜೈಲ್ ಹಾಕ್ತಾರೆ. ನಮ್ ಲೈಫ್ ನ ಹಾಳು ಮಾಡಿ ನಾವು ಎಲ್ಲದಕ್ಕೂ ರೆಡಿ ಆಗಿದ್ವಿ ಸರ್. ಇವಾಗ ಬಿಕಾಸ್ ನಮ್ಗೂ ಸಿಗಂತ ಸೌಲಭ್ಯಗಳು ಯಾವ್ದು ಸಿಕ್ಕಿಲ್ಲ, ಒಂದ್ ಜಾಬ್ ಇಲ್ಲ, ಒಂದ್ ಯಾವ್ದಿಲ್ಲ. ಬಟ್ ನಮ್ನ ಜೈಲ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲಿ ಹೋಗ್ಬೇಕಿತ್ತು, ನಾವು ಜೈಲ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾವು ರೆಡಿಯಾಗಿ ನಿಂತಿರೋದು ಸರ್. ಪ್ಲೀಸ್ ನಮ್ನ ಜೈಲ್ ಹಾಕೊಳ್ಳಿ ಸರ್. ಥ್ಯಾಂಕ್ ಯು. ಏನ್ ಸರ್ ಇದು, ಸ್ಟೇಡಿಯಂ ಸರಿ ಮಾಡ್ರಿ ಅಂತ ಅಂದಿದ್ದಕ್ಕ ಹಿಂಗ ಕೇಸ್ ಹಾಕಿ ಜೈಲಿಗೆ ಹಾಕ್ತಿರ? ಹಂಗಾದ್ರ ನಿಮ್ಮಿಂದ ಜನ ಏನೂ ನಿರೀಕ್ಷಣೆ ಮಾಡಬಾರ್ದ, ಏನು ಕೇಳು ಹಂಗೆ ಇಲ್ವಾ? ಇದೊಂಥರ ಸರ್ವಾಧಿಕಾರ ಆಯ್ತು ಬಿಡ್ರಪ್ಪ. ಇನ್ನ ಈ ಕಣ್ಣಾಗ ಅದೇನೇನ್ ನೋಡ್ಬೇಕು ಏನೋ ಆ ದೇವ್ರಿಗೇ ಗೊತ್ತು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.